ಮಣ್ಣು ಅದು ಕೆಲವರಿಗೆ ಕೇವಲ ನೆಲ ಮಾತ್ರ, ಆದರೆ ರೈತನಿಗೆ ಅದು ಬದುಕಿನ ಜೀವನಾಡಿ, ಭವಿಷ್ಯದ ನಂಬಿಕೆ. ಇಂದು ನಾವು ಹೇಳಲು ಹೊರಟಿರುವ ಕಥೆ ಒಬ್ಬ ಸಾಮಾನ್ಯ ರೈತನದ್ದಂತೂ ಅಲ್ಲವೇ ಅಲ್ಲ, ಅಸಾಮಾನ್ಯ ಸಾಧನೆ ಮಾಡಿದ ಕೆ ಬಸವರಾಜ್ ಅವರದ್ದು. ಹೌದು ವೀಕ್ಷಕರ, ಸಂಡೂರು ತಾಲೂಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿರುವ ರೈತ ಕೆ ಬಸವರಾಜ್ ಅವರು ಅನೇಕ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನ ಪಡೆದು ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ. ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ರಾಜ್ಯ ಮಟ್ಟದ ತೋಟಗಾರಿಕೆ ಸಾಧನಾ ಪ್ರಶಸ್ತಿ, ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಿಂದ ವಾರ್ಷಿಕ ಕೃಷಿ ಸಾಧಕ ಪ್ರಶಸ್ತಿ, ಕೃಷಿ ಸಹಕಾರ ಸಂಘ ಸಂಡೂರಿನಿಂದ ಕಾಯಕಯೋಗಿ ಪ್ರಶಸ್ತಿಯನ್ನ 2 ಬಾರಿ, ಕೃಷಿ ಇಲಾಖೆ ಬಳ್ಳಾರಿಯಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಹಾಗೂ ಜೆಎಸ್ಡಬ್ಲ್ಯೂ ಫೌಂಡೇಶನ್ ತೋಡಗಲ್ಲಿನಿಂದ ಜಿಲ್ಲಾ ಮಾದರಿ ರೈತ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಇದಲ್ಲದೆ ಶ್ರೀ ಕಾರ್ತಿಕೇಶ್ವರ ರೈತ ಉತ್ಪಾದಕರ ಕಂಪನಿ ಭುಜಂಗನಗರದಿಂದ ಸಮಗ್ರ ಕೃಷಿ ಸಾಧಕ ಪ್ರಶಸ್ತಿ ಹಾಗೂ ಸ್ಕೋಡ್ ಸಂಸ್ಥೆ ಶಿರಸಿಯಿಂದ ಶ್ರೇಷ್ಠ ಸಮಗ್ರ ಕೃಷಿ ರೈತ ಪ್ರಶಸ್ತಿಯೂ ಸಹ ಲಭಿಸಿದೆ. ಕೆ ಬಸವರಾಜ್ ಅವರು ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಗಳ ಸಹಕಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ಹಲವಾರು ರೈತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಆಧುನಿಕ ಹಾಗೂ ಪಾರಂಪರಿಕ ಕೃಷಿ ಪದ್ಧತಿಗಳನ್ನ ಸಮನ್ವಯಗೊಳಿಸಿ ಅಡಿಕೆ, ತೆಂಗು, ಬಾಳೆ, ಸಪೋಟ, ಎಲೆತೋಟ ಹಾಗೂ ಈರುಳ್ಳಿ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳೆಸುತ್ತಿರುವ ಅವರು ತಾಲೂಕಿನಲ್ಲಿ ಮಾದರಿ ರೈತರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಸಾಧನೆ ಯುವ ರೈತರಿಗೆ ಪ್ರೇರಣೆಯಾಗಿದ್ದು ಕೃಷಿಯಲ್ಲಿ ಸಾಧನೆ ಮಾಡಲು ಮುಂದಾಗುವವರಿಗೆ ಉತ್ತಮ ಉದಾಹರಣೆಯಾಗಿದ್ದಾರೆ. ಎಲ್ರಿಗೂ S18 ನ್ಯೂಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ವಾಹಿನಿಯ ಪ್ರತಿ ವಾರದಂತೆ ಈ ವಾರದ ವಿಶೇಷ ಅತಿಥಿಯಾಗಿ ವಾಹಿನಿ ಮುಂದೆ ತಮ್ಮ ಮುಂದೆ ಬರ್ತಾ ಇದ್ದಾರೆ. ಆಧುನಿಕ ಮತ್ತು ಪುರಾತನ ಕೃಷಿ ಮಾದರಿಯ ರೈತ ಎಂದೇ ಹೆಸರು ಪಡೆದಿರುವಂತಹ ಬಸವರಾಜ್ ಮಂಡುಗೋಡೆ ಅಂತೇಳಿ ಇವರ ಪರಿಚಯವನ್ನು ತಾವು ಇವತ್ತು ಸಮಗ್ರವಾಗಿರ್ತಕ್ಕಂಥ ಅವರ ಕೃಷಿ ಪದ್ಧತಿ ಮತ್ತು ಅವರು ಯಾವ ರೀತಿಯಾಗಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅನ್ನುವಂಥ ಸಮಗ್ರ ಮಾಹಿತಿನ ವಾಹಿನಿಯು ತಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಬನ್ನಿ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. S18 ನ್ಯೂಸ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಮಸ್ಕಾರ. ಆಧುನಿಕ ಪದ್ಧತಿಯ ಕೃಷಿಯಲ್ಲಿ ತಾವೊಂದು ಕ್ರಾಂತಿನೇ ಮಾಡಿದ್ದೀರಾ. ಹೌದು. ತಮಗೆ ಹಲವಾರು ಪ್ರಶಸ್ತಿ ಪುರಸ್ಕೃತಗಳು ತಮ್ಮ ಮನೆ ಬಾಗಿಲಿಗೆ ಹರಿಸ್ಕೊಂಡು ಬಂದಿದ್ದಾವೆ. ಈ ಎಲ್ಲ ಒಂದು ಸಾಧನೆಗೆ ಮೂಲ ಪ್ರೇರಣೆ ಏನು, ಮತ್ತು ನೀವು ಈ ನಿಮ್ಮ ಸಮಗ್ರ ತೋಟದಲ್ಲಿ ಯಾವ್ಯಾವ ಗಿಡಗಳನ್ನು ಹಾಕಿದ್ದೀರಾ ಮತ್ತು ಈ ಗಿಡಗಳ ಬಗ್ಗೆ ಸ್ವಲ್ಪ ತಾವು ನಮ್ಮ ವಾಹಿನಿಗೆ ಸ್ವಲ್ಪ ಮಾಹಿತಿ ಕೊಡಿ. ಖಂಡಿತ ಕೊಡ್ತೀನಿ ಸರ್. ಅದು 5880 ಅಡಿಕೆ ಗಿಡ ಇದೆ, ಅದರ 10 ಕಿಲೋ ಹಣ್ಣೊಳಗೆ. ಆಮೇಲೆ 220 ಸಪೋಟ ಇದೆ, 200 ಬಾರ್ಡ್ರಲ್ಲ ರಕ್ತ ಚಂದನ ಇದೆ. ಆಮೇಲೆ ಸಾಗುವಾನಿ 200 ಇದೆ, 180 ತೆಂಗಿದೆ. ಆಮೇಲೆ 500 ಕೊಕ್ಕ ಇದೆ, 500 ಕಾಳುಮೆಣಸಿದೆ, 180 ಮಡಿ, 112 ಮಡಿ ಎಲೆಬಳ್ಳಿ ತೋಟ ಇದೆ. ಆಮೇಲೆ ಒಂದು 4 ರಿಂದ 5 ಗಾಡಿ ಈರುಳ್ಳಿ ಇದೆ ನಮ್ಮ ತೋಟದಲ್ಲಿ. ನಾನು ವರ್ಷಕ್ಕೆ ಬರ್ತಕ್ಕಂಥ ಆದಾಯ ಆ ಕಡೆ ತೋಟ ದೊಡ್ಡ ಅಡಿಕೆ 15,25,000 ಕೊಟ್ಟಿದ್ದೀನಿ. ಅದಕ್ಕೆ ಖರ್ಚಾಗಿರೋದು 2.5 ಲಕ್ಷ ಖರ್ಚಾಗಿದೆ. ಆ ಕಡೆ ಇನ್ನೊಂದು ತೋಟ ಐತೆ, ಅದು ಈ ವರ್ಷ ಸ್ಟಾರ್ಟ್ ಆಗಿದೆ. ಒಂದು ಬರೀ ಹಿಂದಿನ ವರ್ಷ 10 ಕ್ವಿಂಟಲ್ ಆಗಿತ್ತು, ಈ ವರ್ಷ ಒಂದು 8-10 ಲಕ್ಷಕ್ಕೆ ಹೋಗ್ಬೋದು. ಅದರಿಂದ ಇದು ಸಪೋಟ 20 ರೂಪಾಯಿ ಕೆ ಜಿ ಅಂತ ಕೊಟ್ಟಿನಿ. ಅಂದರೆ ಅವರೇ ಹರ್ಕೊಂಡು ಹೋಗೋಂಥದ್ದು, ನಮ್ಮದೇನಿಲ್ಲ. ಅದು 35 ಕ್ವಿಂಟಲು ಒಂದು ಸರಿ ಆಗೈತೆ, 13 ಕ್ವಿಂಟಲ್ ಒಂದು ಸರಿ ಆಗೈತೆ, 7 ಕ್ವಿಂಟಲ್ ಒಂದು ಸರಿ ಆಗೈತೆ, ಇನ್ನೂ ಸ್ವಲ್ಪ ಆಗೋದೈತೆ. ಅಂದರೆ ಈ ವರ್ಷ ಸ್ಟಾರ್ಟಿಂಗು ಈ ಬೆಳೆ 35,000 ತೆಂಗಿನಕಾಯಿ ಅರ್ದು ಎಳೆನೀರು 18 ರೂಪಾಯಿ ಅಂತ ಕೊಚ್ಚಕ್ಕೆ ಕೊಡ್ತೀನಿ ಎಳೆ ಕಡೆಗೆ. ಇಷ್ಟೆಲ್ಲ ನಮಗೆ ಅನುಕೂಲ ಆಗಿದೆ. ಆಮೇಲೆ ಎಲ್ಲದೂ ನಾನು ಸಾಯುವೇ ಮಾಡ್ತಾಯಿದ್ದೀನಿ. ಈಗ ಈಗಿನ ಬದಲಾವಣೆ ಆಗಿರ್ತಕ್ಕಂಥ ಕಾಲಮಾನಗಳಲ್ಲಿ ಈ ಇಂಗ್ಲಿಷ್ ಮೆಡಿಸಿನ್ನ ಗಿಡಗಳಿಗೆ ಕೊಡಬಾರ್ದು ಅನ್ನುವಂಥ ಒಂದು ಮಾಹಿತಿ ಇದೆ. ಹೌದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಂಗ್ಲೀಷ್ ಮೆಡಿಸಿನ್ ಕೊಡಲೇಬೇಕು, ಸ್ವಲ್ಪ ಪ್ರಮಾಣದಾಗ ಕೊಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಎಲ್ಲದಕ್ಕೂ ಅನುಕೂಲ. ಪೂರ್ತಿ ಅಂದರೆ ಟೋಟಲಾಗಿ ಬಿಡಬಾರ್ದಲ್ಲ. ಇಂಗ್ಲೀಷ್ ಮೆಡಿಸಿನ್ ಇದ್ದನ್ನ ಸ್ವಲ್ಪ ಕೆಲಸ ಕಪ್ಪಾಗೋದು, ಆಮೇಲೆ ಕಾಯಿ ದುಡಿಸಾಗಿ ಬರೋವಂಥದ್ದು ಇಂಗ್ಲೀಷ್ ಮೆಡಿಸಿನ್ ಇದೆ. ಈಗ ಬರೀ ಆರ್ಗ್ಯಾನಿಕ್ಕಿಗಾದ್ರೆ ಕಾಯಿ ಸೊಟ್ಟಪಟ್ಟ ಬರುತ್ತೆ, ಸಾಪ್ ಬರೋಂಗಿಲ್ಲ, ನೇಸ್ ಬರಲ್ಲ. ನೇಸ್ ಇಲ್ಲ ಅಂದರೆ ಮಾರ್ಕೆಟ್ ಇಲ್ಲ. ಅದು ಸ್ವಲ್ಪ ಕಮ್ಮಿ. ಅಂದರೆ 10% ಇಂಗ್ಲೀಷ್ ಮೆಡಿಸಿನ್, 90% ನಮ್ಮದು ಅಂದರೆ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂದರೆ ತಾವು ಯಾವ ರೀತಿಯಲ್ಲಿ ನೀವೇ ರೆಡಿ ಮಾಡ್ಕೊತೀರಾ ಅಥವಾ ಬೇರೆ ಕಡೆಯಿಂದ ತರಿಸ್ತೀರಾ? ನಾನು ರೆಡಿ ಮಾಡ್ಕೊಂತೀನಿ, ಬೇರೆ ಕಡೆಯಿಂದ ತರಿಸ್ಕೊಂತೀನಿ.
ಅದು ಇಲ್ಲಿ ಯಾವ ರೀತಿ ನೀವು ರೆಡಿ ಮಾಡ್ಕೊಂತೀರಿ ಮತ್ತು ಯಾವ್ಯಾವ ಗೊಬ್ಬರಗಳನ್ನು ನೀವು ರೆಡಿ ಮಾಡ್ಕೊಂತೀರಿ? ಹೇಳ್ತೀನಿ. ಅದು ಸರ್, ಅದು ನಮ್ಮ ಜೀವಾಮೃತ ಮಾಡ್ತಾ ಇದ್ದೀನಿ. ಅಂದರೆ ಇದು ಗಿಡಕ್ಕೆ ಡ್ರಿಪ್ಪಲ್ಲಿ ಕಳಿಸ್ತೀನಿ. ಆಮೇಲೆ ಇದು ಡಬ್ಬೆಯಲ್ಲಿ ಹಾಕಿಸ್ತಾ ಇದ್ದೀನಿ. 10 kg ಬೆಲ್ಲ, 10 kg 25 kg ಸಗಣಿ, 25 kg ಗಂಜಲ, ಆಮೇಲೆ 10 kg ಬೇವಿನ ಗಿಡದ ಮಣ್ಣು, ಒಟ್ಟು 5 ಅಂಶ ಸೇರಿ 25 ದಿನ ಗಡಿಯಾರ ಟೈಮ್ ತಿರುಗ್ತಾ ಇದ್ದೀನಿ. ದಿನ ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಹುಟ್ಟಿದ ಆದ 9 ದಿನ ತಿರುಗ್ತೀನಿ. 11 ದಿವಸದ ಒಂದು ದಿವಸ ಗ್ಯಾಪ್ ಬಿಡ್ತೀನಿ. 11 ದಿವಸಕ್ಕೆ ಎಲ್ಲ ಮರಕ್ಕೆ ಒಂದೊಂದು ಲೀಟ್ರ್ ಕೊಡ್ತಾರೆ. ಅಂದರೆ ನಾನು 18 20 ಬ್ಯಾರ್ಲ್ ಮಾಡ್ತೀನಿ. ಈಗ ಸಾಫ್ಟ್ವೇರ್ ಇಂಜಿನಿಯರಿಂದ ಹಿಡಿದು ಸಾಮಾನ್ಯ ಕೆಲಸದಲ್ಲಿ ಹೋಗುವಂಥ ಒಬ್ಬ ಯುವಕ ಮರಳಿಗೂಡಿಗೆ ಅನ್ನೋವಂಥ ರೀತಿಲಿ ಈಗ ಮತ್ತೆ ವ್ಯವಸಾಯ ಪದ್ಧತಿಗೆ ಬರ್ತಾ ಇದ್ದಾರೆ. ಯುವ ಜನಾಂಗ ಇವತ್ತು ವ್ಯವಸಾಯ ಪದ್ಧತಿಗೆ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. ಹೌದು ಅಂತ ಒಂದು ಯುವಕರಿಗೆ ತಾವು ಏನು ಸರ್, ವ್ಯವಸಾಯ ಮಾಡೋ ಕುರಿತು ಕೆಲ್ಸಕ್ಕೆ ಹೋಗೋದು ಮುಂಚೆನೇ ಹುಡುಗರು ಯುವಕರು ಓದ್ಕೊಂಡು ಹುಡುಗರು ಮನೆ ಕುಟುಂಬದಲ್ಲಿ 6 ಜನ 8 ಜನ ಗಂಡು ಮಕ್ಕಳದು ಇಬ್ಬರು ವ್ಯವಸಾಯ ಮಾಡಿ 4 ಜನ ಕೆಲ್ಸಕ್ಕೆ ಹೋಗ್ಬೋದು. ಅದು ಕೆಲಸದ್ದು ಸಂಬಳ ಖರ್ಚು ಹಿಡಿತೈತಿ. ಇದು ವ್ಯವಸಾಯ ಮಾಡಿದ್ದು ಹಂಗೆ ಹಿಂದಕ್ಕೆ ಬೀಳುತ್ತೆ ನನ್ನ ಪದ್ಧತಿಯಲ್ಲಿ. ಮತ್ತು ಒಬ್ಬನೇ ಮನುಷ್ಯ ಇದ್ದು ಲ್ಯಾಂಡ್ ಇದ್ದು ಕೆಲ್ಸಕ್ಕೆ ಹೋಗೋವಂಥ ನೆಸಿಟಿ ಏನಿಲ್ಲ. ಹೋಗಿ ಅವ್ರಿಗೆ ನಮಸ್ಕಾರ ಹೊಡಿಬೇಕು, ಅವ್ರ ಟೈಮಿಂಗ್ ಕರೆಕ್ಟ್ ಮೇಂಟೈನ್ ಮಾಡಬೇಕು. ಅವ್ರ ಟೈಮಿಗೆ ಹೋಗಿಲ್ಲ ಅಂದರೆ ವಾಪಸ್ ಕಳಿಸ್ತಾರೆ. ಅದೆಲ್ಲ ಸಮಸ್ಯೆ. ಈಗ ನನ್ನ 24 ತಾಸು ನಾನು ಯಾವಾಗಾರ ಬರ್ಬೋದು, ಯಾವಾಗ ಹೋಗೋದು. ನಂದೇ ರಾಜ್ಯ, ನಂದೇ ಪ್ರಧಾನಿ. ಯಾವಾಗ ಬೇಕಾದ್ರೆ ಬರ್ತಾನೆ, ನಾನು ತಿಳಿದಾಗ ಹೋಗ್ತೇನೆ, ರೆಸ್ಟ್ ಮಾಡ್ತೇನೆ. ಹಂಗೆ ಮಾಡೋಂಗಿಲ್ಲ. ಡ್ಯೂಟಿಗೆ ಹೋಗೋರು ಟೈಮ್ ಮಾಡಲೇಬೇಕು. ಪಂಚ್ ಹೊಡೆದಲ್ಲಾದ್ರೆ ಇದಕ್ಕೆ ಬರ್ಬೇಕು. ವ್ಯವಸಾಯಕ್ಕೆ ಕೆಲಸಕ್ಕಂತೂ ವ್ಯವಸಾಯನ ಮುಖ್ಯ ಅಂತ ನಾನು ಹೇಳ್ತಾರೆ. ಈಗ ತಾವು ಈರುಳ್ಳಿ ಬೆಳಿತೀನಿ ಅಂತ ಹೇಳಿದ್ರಿ. ಎಸ್, ಈರುಳ್ಳಿ ಬೆಳೆಗಾರರಿಗಾದರೂ ಕಣ್ಣೀರು ತರಿಸ್ಬೇಕು, ಇಲ್ಲ ಗ್ರಾಹಕರಿಗಾದ್ರೆ ಕಣ್ಣೀರು ತರಿಸ್ಬೇಕು. ಈ ಬಾರಿ ಈರುಳ್ಳಿ ಬೆಳೆ ಹೆಂಗಿದೆ, ಅದರ ರೇಟ್ ಹೆಂಗಿದೆ? ರೇಟ್ ಹೇಳ್ತೀನಿ ಸರ್. ಈ ವರ್ಷ ಈರುಳ್ಳಿ ರೇಟು ಕಾಸ್ಟ್ ಬಂದೈತೆ ಸರ್. ಖರ್ಚು ನಂದು ಎಕರೆಗೆ 80,000 ಖರ್ಚು ಬಂದೈತೆ ಈರುಳ್ಳಿ. ಇವತ್ತು ಮಾರ್ಕೆಟ್ ಹೋಗ್ತಾರದು 50,000 ರೂಪಾಯಿ. ನನಗೆ 30,000 ಎದುರಾಗುತ್ತೆ. ಅಂದರೆ ನಂದು 6 ಗಾಡಿ ಉಳ್ಳಾಗಡ್ಡೆ ಐತಿ. ಆರಾಮಲ್ಲಿ 18,000 ರೂಪಾಯಿ ನನಗೆ ಎದುರಾಗುತ್ತೆ. ಈ ವರ್ಷ ಎಲ್ಲರೂ ರೈತ, ನಾನು ಒಬ್ಬನಲ್ಲ, ಇಡೀ ಟೋಟಲ್ ನಮ್ಮ ಕರ್ನಾಟಕದ ರೈತರು ಎಲ್ಲರೂ ಕಣ್ಣೀರೇ. ಲಾಭ ಎಲ್ಲ ಅದು. ಈರುಳ್ಳಿನೇ ಬೆಳಿಲೇಬಾರ್ದು. ನಮ್ಮ ಸಿದ್ದರಾಮಯ್ಯನವರು ಅದನ್ನು ಎಕ್ಸ್ಪೋರ್ಟ್ ಬಿಡ್ಬೇಕು, ಬಿಡುವಲ್ರು. ಏನು ಮಾಡೋಂಗಿಲ್ಲ ಸರ್. ಅದಕ್ಕೆ ಮುಂದಿನ ವರ್ಷ ಎಲ್ಲರಿಗೆ ಬೇರೆ ಗಿಡ ಹಾಕ್ಸಂತ ನಾನೇ ಕೃಷಿ ಇಲಾಖೆಯಲ್ಲಿ ನನ್ನ ಮೊನ್ನೆ ಪ್ರೆಸಿಡೆಂಟಾಗಿ ತೊಗೊಂಡ್ರು. ಎಲ್ಲರಿಗೂ ಬರೀ ಗಿಡ ಮಾಡ್ರು ಅಂತೇಳಿ ಮಾವು ಹಾಕ್ಸ್ತಾ ಇದ್ದೀನಿ. ನಮ್ಮ ಗುಣಮ ಮಲ್ಲಿಗೆ ಒಂದಿಷ್ಟು, ಆಮೇಲೆ ನನ್ನ ಆತ್ಮೀಯರಿಗೆ ಎಲ್ಲರಿಗೂ ಮಲ್ಲಿಕ ಒಂದು, ಬೇವಿನಿಷ ಒಂದು, ಮಲಗೋಬ ಒಂದು, 3 ತಳಿ ಮದನಪಲ್ಲಿ ಅಂತೇಳಿ ನಮ್ಗೆ ಸ್ವಲ್ಪ ಆತ್ಮೀಯರು ಗೊತ್ತಿದ್ದಾರೆ. ಅಲ್ಲಿಂದ ತರಿಸಿ ನಾನೇ ಕೊಡ್ತಾಯಿದ್ದೆ. ಇದು ಮದನಪಲ್ಲಿದೆ, ಇದು ಸಪೋಟ. ಅಲ್ಲಿಂದ ಅವ್ರಿಗೆ ನಾನೇ ತರಿಸಿ ನಾನೇ ಕೊಡ್ತಾರೆ. 250 ಒಂದು ಸಸಿ. ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ ಮುಡ್ರಾಬಾದಲ್ಲಿ ಕೊಡ್ತಾರೆ. ಅವರು ಕೂಡ ಹಾಗೆ ಆತ್ಮೀಯರಿದ್ದಾರೆ. ಅಲ್ಲಿ ಹೇಳಿದ್ದೀನಿ, ಈಗ ನಮ್ಮ ಭುಜಂಗನಗರ ರೈತರಿಗೆ ಮಾತ್ರ ನಾನು ದಯವಿಟ್ಟು ಈರುಳ್ಳಿ ಬೆಳೆಬೇಡ್ರಿ ಅಂತೇಳಿ ಗಿಡ ಗಂಟೆ ಹಾಕ್ಯಾಳ್ರಿ ಅಂತ ಹೇಳ್ತಾರೆ. ಈಗ ಮತ್ತೆ ಈರುಳ್ಳಿ ವಿಚಾರವಾಗಿ ಮಾತಾಡೋದಾದ್ರೆ, ಮೊದಲೆಲ್ಲ ಬೇರೆ ಬೇರೆ ಪ್ರದೇಶಗಳಿಂದ ವ್ಯಾಪಾರಸ್ಥರು ಇಲ್ಲಿಗೆ ಬಂದು, ಹೌದು, ಇಲ್ಲಿಂದ ಈಗ ಸಂಡೂರಲ್ಲಿ, ಅದರಲ್ಲೂ ಎಸ್ಪೆಷಲಿ ಭುಜಂಗನಗರದ ಈರುಳ್ಳಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ಫೇಮಸ್ ಅಂತ ಒಂದು ವಿಚಾರ ಇದೆ. ಆದ್ರೆ ಆ ಒಂದು ನೆಲೆಗಟ್ಟಿನಲ್ಲಿ ವ್ಯಾಪಾರಸ್ಥರು ಎಲ್ಲ ಬಂದ್ಬಿಟ್ಟು ಭುಜಂಗನಗರಕ್ಕೆ ಠಿಕಾಣಿ ಊರ್ತಾ ಇದ್ರು. ಆದ್ರೆ ಈಗ ಹೊರಗಡೆ ಮಾತಾಡುವಂತ ವಿಚಾರಗಳು, ಯಾರನ್ನು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ವ್ಯಾಪಾರಸ್ಥರು ಹೊರಗಡೆಯಿಂದ ಬಂದಿರತಕ್ಕಂಥ ವ್ಯಾಪಾರಸ್ಥರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಇದಕ್ಕೆ ತಾವೇನು ಹೇಳ್ತೀರಾ ಸರ್? 5 ಮಂದಿ ಈರುಳ್ಳಿ ವ್ಯಾಪಾರ ಮಾಡೋದಾರು ನಮ್ಮ ಭುಜನಗರದಲ್ಲಿ. ಅವು ಕೆಲಸಕ್ಕೆ ಬರ್ದ ಹುಡುಗರು 10 ರೂಪಾಯಿ ಬಂದರೆ ಅಕ್ಕಿ ಕೂಡ ಹೋಗ್ತಿಲ್ಲ. 10 ರೂಪಾಯಿ ಜೋಬ್ನಾಗ ಇಟ್ಕೊಂಬಂತಾರೆ ಇರೋದು. ಅವ್ರು ಬಿಟ್ಟು ವ್ಯಾಪಾರ ಮಾಡೋರು, ಒಳ್ಳೆ ವ್ಯಾಪಾರಗಾರರು ಯಾರೂ ಇಲ್ಲ. ಅವ್ರಿಗೆ ಕೊಳ್ಳೋದು ನಿರ್ವಿಲ್ಲ. ಇವರು ರೈತರು ಡೈರೆಕ್ಟಾಗಿ ತಗೊಂಡು ಹೋಗೋಂಥ ಮಟ್ಟದಾಗ ಇಲ್ಲ. ಅದಕ್ಕೆ ಅವನ್ನ ನಂಬಿಕೆ ಅಂತಾರೆ. ಅವರು ಬೇರೆ ಊರವ್ರು ಬಂದು ಬರೋಕ್ಕೆ ಬಿಡ್ತಾ ಇಲ್ಲ. ಅವರು ಅಲ್ಲಿಂದ ಬರೋದು ಅಲ್ಲೇ ಬಂದು ಕೂಡಲೇ ಫೋನ್ ಮಾಡಿದ ಕೂಡಲೇ, ನೀನು ಯಾಕೆ ಬರ್ತಿ, ನಾನು 500 ರೂಪಾಯಿ ಮುಗಿಸಿನಿ, ನೀನು 450 ಕೇಳು, ನಾನು 600 ಮುಗಿಸಿನಿ, ನೀನು 550 ಕೇಳು ಅಂತ ಅಲ್ಲಿ ಬರೋಂತನಿಗೆ ಇವ್ರು ಹೇಳ್ಕೊಡ್ತಾರೆ. ಇಲ್ಲಿ ಸ್ಥಳೀಯ ಆಡಳಿತ ಅಥವಾ ಇಲ್ಲಿನ ಶಾಸಕರು ಈ ರೈತರ ಸಂಕಷ್ಟಕ್ಕೆ APMC ಮಾರುಕಟ್ಟೆ ಅಥವಾ ಇಲ್ಲಿಗೆ ಸಮಗ್ರವಾಗಿರ್ತಕ್ಕಂಥ ಒಂದು ಮಾರಾಟ ಒಂದು ವ್ಯವಸ್ಥೆ ಯಾಕೆ ಮಾಡಿಲ್ಲ ಅಂತ ಹೇಳ್ತೀರಾ? ಸರ್, ಅದು MLRಗೆ 100 ದಪ್ಪ ಹೋಗಿ ಹೇಳಿನಿ. ನಾನು ಒಬ್ಬನೇ ಸ್ವಂತ ಜನರು ಕರ್ಕೊಂಡು ಹೋಗಿ ನಾನು ಹೋಗಿನಿ. APMC ಸೊಂಡೂರೊಳಗೆ ಕಾಟ ಆಗ್ತಾ ಇಲ್ಲ. ನಾನು ಸೊಸೈಟಿ ಪ್ರೆಸಿಡೆಂಟ್ ಆದಾಗ US ಲಾಡು ಡಾಕ್ಟ್ರನ್ನ ಏಕನಾಥ್ ಡಾಕ್ಟ್ರನ್ನ ಲ್ಯಾಂಡ್ ಕೇಳಿ ತೊಗೊಂಬಂದೆ. ನಮ್ಮ ಸೊಸೈಟಿ ಮಾಡಿಸಿದೆ ನಾನು ಪ್ರೆಸಿಡೆಂಟ್ ಆದಾಗ. ಅದು ಕಾಟ ಮಾಡ್ಬೇಕಂತೇಳ್ಬಿಟ್ಟು ನಮ್ಮೂರು ಭುಜಂಗನಗರದ ಆ ಕಡೆ ಭಾಗದ ಜನಗಳು ನಮ್ಮ ಮಗನ ನೀರು ನಿಂದಿರ್ತಾವ, ಇಲ್ಲಿ ಕಾಟ ಬೇಡ, ನಮ್ಮದು ಇದಕ್ಕೆ ಹೋಗ್ತೈತೆ ಅಂತ ಬಿಟ್ಬಿಟ್ರು. ನಾನು ಒಂದು ಅವಧಿ ಮುಗಿದೋಯ್ತು.
ಈಗ ಹಂಗೆ ಪೆಂಡಿಂಗ್ ಐತೆ. ಈಗ ಹಾಕ್ಬೇಕಂತ ಅಂತಾರ, ಅದು ಕಾಟ ಮಾಡೋಕೆ ಆಗ್ತಾ ಇಲ್ಲ. ನಾನು ಅವಾಗಲೇ ಇವ್ರ ಬಗ್ಗೆ ಮಾತಾಡ್ತಾ ಹೇಳಿದೆ, ಇವರು ಆಧುನಿಕತೆಯ ಜೊತೆಗೆ ಮತ್ತು ಆಧುನಿಕ ಪದ್ಧತಿಯ ಜೊತೆಗೆ ಇವರು ಪುರಾತನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ. ಈಗ ನಾವಿಲ್ಲಿ ನೋಡ್ಬೋದು, ಈ ಒಂದು ಕಟ್ರ್ ಮಿಷನ್ ಅಂತ ಇದೆ ಅಲ್ಲ, ಅದು ಸ್ಪೀಡ್ ವೀಡರ್ ಅಂತ. ಸ್ಪೀಡ್ ವೀಡರ್ ಅಂತ, ಇದನ್ನ ಆಡು ಭಾಷೆಯಲ್ಲಿ ಕಟ್ರ್ ಮಿಷನ್ ಅಂತಾನೂ ಕರೀತಾರೆ. ಇದ್ರ ಬಗ್ಗೆ ಇದು ಎಷ್ಟು ಜನದ ಕೂಲಿಯನ್ನು ಅವರಿಗೆ ಉಳಿಸುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡ್ತಾರೆ. ಬನ್ನಿ ಮಾತಾಡ್ತಾರೆ. ತಮಗೆ ಕೃಷಿಯಲ್ಲಿ ಏನೇನು ಅನುಕೂಲ ಆಗ್ತಾ ಇದೆ ಮತ್ತು ಇದು ಎಷ್ಟು ಲೇಬರ್ ಖರ್ಚನ್ನು ಉಳಿಸ್ತಾ ಇದೆ ಅಂತ. ಸರ್, ಇದು ಲೇಬರ್ ಖರ್ಚು ಅಂದ್ರೆ 15 ಮಂದಿ ಒಂದು ದಿವಸಕ್ಕೆ ಮಾಡೋಷ್ಟು ಒಬ್ಬ ಮನುಷ್ಯ ನಾನು ಒಬ್ಬನೇ ಮಾಡ್ತೀನಿ. ಇದು 8 ಲೀಟ್ರ್ ಡೀಸೆಲ್ ಕುಡಿತೈತೆ ಒಂದು ದಿವಸಕ್ಕೆ. 2 ಎಕರೆ ಹೊಡಿತೀನಿ. 15 ಮಂದಿ ಕೈಯಲ್ಲಿ 2 ಎಕರೆ ಕಳೆನಾಶಕ ಮಾಡೋಕ್ಕಾಗಲ್ಲ. 35 ಮಂದಿ ಬೇಕು. 2 ಎಕರೆ ಕಳೆ ತೆಗೋದು ದಬಾಶೆ ಹುಲ್ಲಿದ್ರೆ ಅದು 45 ಮಂದಿನೇ ಬೇಕು. ಇದು 40 ಹೆಂಗಾರ ಹುಲ್ಲಿರಲ್ಲ, ಇದು 2 ಎಕರೆ ಹೊಲ ಒಂದು ದಿವಸಕ್ಕೆ ಕೊಡ್ಬಿಡ್ತೀವಿ. ಅಂದರೆ ಸ್ವಲ್ಪ ದಣ್ಕಂತ ಮಣ್ಣು ಸುತ್ತಾಗ್ತಾನೆ, ಆದರೆ ಏನಾಗಲ್ಲ. ಒಂದು ದಿವಸ 1 ಎಕರೆ, ಒಂದು ದಿವಸ 2 ಎಕರೆ ಈಸಿಯಾಗಿ ಉಳ್ಕೊಂಡ್ಬಿಡ್ತೀನಿ. ಭಾರಿ ಟ್ಯಾಕ್ಟರ್ದು ನೀಟಾಗಿ ಕೆಲಸ ಮಾಡ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಯಂತ್ರೋಪಕರಣಗಳು, ಅದರಲ್ಲೂ ವಿಶೇಷವಾಗಿ ಇಂಥ ಯಂತ್ರೋಪಕರಣಗಳು ರೈತನ ಜೀವನಾಡಿಯಾಗಿ ಮೊದಲೆಲ್ಲ ಇತ್ತು, 2 ಎತ್ತಿದ್ರೆ ವ್ಯವಸಾಯ ಅಂತ. ಆದರೆ ಇವಾಗ ಕಾಲ ಬದಲಾದಂತೆ ಆಧುನಿಕತೆಯತ್ತ ರೈತ ಮುಖ ಮಾಡದಂತೆ ಮಿಷನರಿಗಳು ಕೂಡ ಅನಿವಾರ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಇದು ರೈತರು ತಗೊಳ್ಳೋದು ಸಣ್ಣ ರೈತರು ಅದರ 2 ಎಕರೆ 1 ಎಕರೆ ಅಂತ ಎಷ್ಟು ಮಂದಿ ರೈತರು ಹೊಸದಾದ್ರೆ ಅಷ್ಟು ಮಂದಿ ತಗೊಂಬಕ್ಕೆ ಉಪಯೋಗ ಆಗುತ್ತೆ. ತಗೋಬೋದು ಇದನ್ನು ಕೃಷಿ ಇಲಾಖೆಯಲ್ಲಿ. ನಮಗೆ ಜನರಿಗೆ 65,000 ಐತೆ, ಎಸ್ ಟಿ 16,000 ಐತೆ, ತಗೋಬೋದು. ಇದೇನು ತೊಂದರೆ ಇಲ್ಲ. ಭಾಳ ಡೀಸೆಲ್ ಮಾತ್ರ ಭಾಳ ಕಂಪ್ಲೀಟಾಗಿ ಕೊಡ್ತದೆ. ಈಗ ಕೃಷಿ ಇಲಾಖೆ ಅಂತ ಹೇಳಿದ್ರಿ, ಕೃಷಿ ಇಲಾಖೆ ನಿಮ್ಮ ಈ ಒಂದು ವ್ಯವಸಾಯ ಪದ್ಧತಿಗೆ ಎಷ್ಟು ಮಟ್ಟಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ? ಕೃಷಿ ಇಲಾಖೆ ಸರ್, ಕೃಷಿ ಇಲಾಖೆಗೆ ಮಾತ್ರ ರೈತರಿಗೆ ಎಲ್ಲರಿಗೂ ಬೆಂಬಲಾಗಿ ಸಿಂಗ್ಲರ್ ಪೈಪ್ ಕೊಡೋದು ಕರೆದು. ಸಿಂಗ್ಲರ್ ಪೈಪ್ ಈಗ ಇಷ್ಟು ವರ್ಷದ 7 ವರ್ಷ ಆಗತ್ತವನ್ನ ಕೊಡಲ್ಲ ಅಂತ ಹೇಳ್ತಾರೆ. ಈಗ 3 ವರ್ಷ ಆಗಿದ್ರು 5 ಎಕರೆ ಮೇಲದ್ದು ಕೊಡಲ್ಲ ಅಂತ ಹೇಳ್ತಾರೆ. ಈಗ ಕರೆದು ಹೇಳ್ತಾರೆ ಕೊಡೋದು, ತಗೊಂಡೋಗಿ ಸಾಕಷ್ಟು ಇದ್ಬಿಡುತ್ತೆ. ತಗೊಂಡೋಗಕ್ಕೆ ರೈತರಿಗೆ ಬೇಕಾಗಿಲ್ಲ, ತೊಗೊಂಬಿಟ್ರೆ ಯಾರನ್ನ ಹೇಳ್ರಿ ಅಂತ ಹೇಳ್ತಾರೆ. ನಾನು ಎಲ್ಲರಿಗೆ ಹೇಳಕತ್ತೀನಿ. ಮೊನ್ನೆ 2-3 ತಗೊಂಡ್ರೆ ಸ್ಟಾಕ್ ಜಗ್ಗಿ ಐತಿ. ರಾಸಾಯನಿಕ ವಿಚಾರಗಳಿಗೆ ಬಂದಾಗ ಅಲ್ಲಿ ಈ ಒಂದು ಆಧುನಿಕ ಪದ್ಧತಿಯ ಕೃಷಿ ಪದ್ಧತಿಗೆ ಅಲ್ಲಿ ಯಾವ ರೀತಿಯಾಗಿ ರಾಸಾಯನಿಕಗಳನ್ನು ಕೊಡ್ತಾರೆ? ಎರೆಹುಳು ಗೊಬ್ಬರ ಒಂದು ಬಿಟ್ಟರೆ ಯಾವುದಿಲ್ಲ ಸರ್ ಅಲ್ಲಿ ಎರೆಹುಳು ಗೊಬ್ಬರ ಬಿಟ್ಟರೆ ಬೇರೆ ಯಾವುದು? ಎರೆಹುಳು ಗೊಬ್ಬರ ಒಂದು, ಜಿಂಕ್ ಒಂದು, ಆಮೇಲೆ ಅಲ್ಯೂಮಿನಿಯಂ ಸಪೋರ್ಟ್ ಒಂದು ಬರುತ್ತೆ. ಆ ಒಂದು ಪ್ಯಾಕೆಟ್ ಲೆಕ್ಕದು ಎರೆಹುಳು ಮಾತ್ರ ಗೊಬ್ಬರ ಮಾತ್ರ 50 kg ಇವಾಗ ಬರುತ್ತೆ. ನೆವಲ 10 kg 5 kg ಪ್ಯಾಕೆಟು ಕೊಡ್ತಾರೆ ಅವರು. ಅದೇನು ಅಂದರೆ ಎಕರೆ ಲೆಕ್ಕದ ಮೇಲೆ ಎಕರೆಗೆ 5 kg 10 kg ಲೆಕ್ಕದ ಮೇಲೆ ಕೊಡ್ತಾರೆ. ಈ ಭಾಳ ನಮ್ಮದು ಸರ್. ಬಸವರಾಜ್ ಅವರೇ, ತೆಂಗು ಬೆಳೆ ಬಗ್ಗೆ ತಾವು ಅವಾಗಲೇ ಮಾತಾಡ್ತಾ ಹೇಳಿದ್ರಿ. ಈ ತೆಂಗಿನ ಮರಗಳು ಎಷ್ಟಿದಾವೆ? ಇವು ಒಂದು ವರ್ಷಕ್ಕೆ ತಮಗೆ ಆದಾಯ ಎಷ್ಟರ ಮಟ್ಟಿಗೆ ತಂದು ಕೊಡ್ತವೆ ಮತ್ತು ಇವು ಎಷ್ಟು ವರ್ಷದ ಗಿಡ? ಇವು ಎಲ್ಲಿಂದ ತಂದಿದೆ ಸರ್? ಇದು ಕೆಲವು ಮದರ್ಪಲ್ಲಿಂದಲೇ ತರಿಸಿದ್ದೆ. ಅಂದರೆ ಕೆಲವು ನಮ್ಮ ತೋಟದ ಜಿಲ್ಲೆಯಿಂದ ಒಟ್ಟು 180 ತೆಂಗು ಗಿಡ ಇದೆ ನನ್ನ ಹತ್ರ. ನೋಡ್ಬೋದು, 180 ಅಂದರೆ ಈಗ 120 ಗಿಡ ಕಾಫಿ ಬಂದಿದೆ. 11 ವರ್ಷದ ಗಿಡ ಅಲ್ಲೇ. 7 ವರ್ಷಕ್ಕೆ ಕಾಫಿ ಬಂತು. 5 ವರ್ಷ ಅಂತ ಹೇಳಿದ್ರು, 5 ವರ್ಷಕ್ಕೆ ಬರಲಿಲ್ಲ. ಅಲ್ಲೊಂದಲ್ಲೊಂದು ಈಚಾಗಿ ಉದಯಬಿಟ್ಟು ಅವು 7 ವರ್ಷಕ್ಕೆ ಕಂಟಿನ್ಯೂ ಬಂದಿತ್ತು. ಒಂದು ಗಿಡಕ್ಕೆ 150 ಕಾಯಿ ನೋಡ್ಬೋದು, ಕಾಣಿಸುತ್ತೆ ಅಲ್ಲಿ. ತಾವೀಗ ನೋಡ್ಬೋದು, ಒಂದು ಗಿಡದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ತೆಂಗಿನ ಗಿಡದಲ್ಲಿ ಕಾಯಿಗಳಿದಾವೆ ಅಂದರೆ ಒಂದು ಗೊನೆಗೆ 100 ಕಾಯಿ ಐತೆ. 80ರಿಂದ 100 ಕಾಯಿಗಳು ಒಂದು ಮರ ಹೊತ್ಕೊಂಡು ನಿಂತಿದೆ. ಇವತ್ತಿನ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಒಂದು ಎಳೆನೀರಿಗೆ ನೀವು ಮಾರ್ಕೆಟಲ್ಲಿ ನೋಡ್ಬೋದು 50 ರೂಪಾಯಿಗೆ ಒಂದು. ಇಲ್ಲ ಸರ್, ನಮ್ಮ ತಗೊಳ್ಳೋದು 20 ರೂಪಾಯಿ, 18 ರೂಪಾಯಿ ಒಂದು ಅವ್ರು ಹೇಳ್ಕೊಂಡು ಹೋಗೋದು. ಇಲ್ಲಿ ಕೂಡ ರೈತರಿಗೆ ಮೋಸ ಆಗೋಂಥ ಕೆಲಸ ಆಗ್ತಾ ಇದೆ. ಇವ್ರ ಹತ್ರ ತಗೊಳ್ಳೋದು 20ರಿಂದ 30 ರೂಪಾಯಿ, 18 ರೂಪಾಯಿದಿಂದ 20 ರೂಪಾಯಿ ತಗೊಳ್ತಾರೆ. ಆದರೆ ತಾವು ಮಾರ್ಕೆಟಲ್ಲಿ ನೋಡಿದರೆ ಒಂದು ಎಳೆನೀರಿಗೆ 50 ರೂಪಾಯಿ ಇದೆ. ಅಂದರೆ ಇಲ್ಲಿ ಬೆಳೆದ ರೈತರಿಗೆ ಲಾಭ ಇಲ್ಲ, ಆದರೆ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು ಆ ಮಾರ್ಕೆಟಲ್ಲಿ ಮಾರುವಂಥವ್ರಿಗೆ ಇದರ 2ರಷ್ಟು 3ರಷ್ಟು ಲಾಭವನ್ನು ಇವತ್ತು ಅವ್ರು ತಗೊತಾ ಇದ್ದಾರೆ. ಆದರೆ ರೈತ ಯಥಾ ರೀತಿ ಕತ್ತಲಲ್ಲೇ ಜೀವನ ಮಾಡ್ತದೆ ಸರ್. ನಮಗೆ ಬರೋದು 4 ಆಣೆ, ಅವ್ರಿಗೂ 12 ಆಣೆ. 18 ರೂಪಾಯಿ 30 50 ರೂಪಾಯಿ ಸರ್. ನಮಗೆ ಬರೋದು ಬರೀ 4 ಆಣೆ, ಅವ್ರಿಗೆ 12 ಆಣೆ ಹೋಗುತ್ತೆ. ತಾವಿಲ್ಲಿ ನೋಡ್ಬೋದು, ಇದು ಕೋಕ್ ಗಿಡ. ಇದನ್ನು ಪ್ರಾಯೋಗಿಕವಾಗಿ ನಮ್ಮ ತಾಲೂಕಲ್ಲಿ ಕೆಲವು ಜನ ರೈತರು ಬೆಳೆದಿದ್ದಾರೆ. ಅದೇ ಒಂದು ಪ್ರಯೋಗವನ್ನು ಈಗ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾಳುಮೆಣಸು ಕೂಡ ಅಡಿಕೆ ಗಿಡಕ್ಕೆ ಹಬ್ಬಿಸುವಂಥದ್ದು. ಆದಾಯದ ಮೂಲ, ರೈತರಿಗೆ ಆದಾಯದ ಮೂಲ ಏನಂತ ಹೇಳಿದರೆ ಇದು
ಮೆಣಸಿನ ಗಿಡ ಮತ್ತು ಇದು ಅಲ್ಲ ಮೆಣಸು ಮೆಣಸು, ಕಾಳುಮೆಣಸು, ಸಾಂಬಾರು ಪದಾರ್ಥಗಳ ಕಾಳುಮೆಣಸು ಇದು. ಹಾಗೆ ಇದು ಕೋಕ್ ಗಿಡ. ಇದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡ್ತಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಹೇಳಿ ಬಸವರಾಜ್ ಅವರೇ, ಈ ಎಲ್ಲ ಒಂಥರ ಸಮಗ್ರ ಕೃಷಿ ಪದ್ಧತಿಯನ್ನು ತಾವು ಅಳವಡಿಸ್ಕೊಂಡಿದ್ದೀರಾ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಹೋದರೆ ಆ ಕಡೆ ಹೋದರೆ ಬಾಳೆ ಗಿಡ ಸಿಗುತ್ತೆ, ಆ ಕಡೆ ಹೋದರೆ ಸಪೋಟ ಸಿಗುತ್ತೆ, ಅಡಿಕೆ ಗಿಡ ಸಿಗುತ್ತೆ, ಎಲೆಬಳ್ಳಿ ಇದೆ, ಈರುಳ್ಳಿ ಬೆಳೆದಿದ್ದೀರಾ. ಏನು ನಿಮ್ಮ ಈ ಒಂದು ಕೃಷಿ ಮಾಡಬೇಕು ಅನ್ನುವಂಥ ಉತ್ಸಾಹ? ಸರ್ ಅದು ನನಗೆ 62 ವರ್ಷ ಸರ್. ಈಗ ನನಗಿಂದ ಕೃಷಿಯನ್ನು ಜಾಸ್ತಿ ಮಾಡ್ಬೇಕು ಎಂಬುದಾಗ ಒಂದು ಆಸೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ನು ಹೊಲಗಳು ಅವನ ಅಕ್ಕಪಕ್ಕ ಇದ್ರೆ ಮಾಡಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಟ್ಟದಾಗ ಹೋಗ್ಬೇಕು, ಹೆಚ್ಚು ಮಟ್ಟಕ್ಕೆ ಹೋಗ್ಬೇಕು ಎಂಬೊಂದು ಆಸೆ. ಇದು ಕೊಕ್ಕ ಅಂತೇಳ್ಬಿಟ್ಟು, ಇದು ಜಿ ಕೆ ನಾಗರಾಜ್ ಅಂತೇಳಿ ಒಬ್ಬರು ನಸಾಪುರದಲ್ಲಿ ಹಾಕಿದ್ರು, ಭಾಳ ಚೆನ್ನಾಗಿ ಬರ್ತಮ್ಮ, ಹಾಕು ಇಲ್ಲೇ ದಾವಣಗೆರೆ ಮಾರ್ಕೆಟ್ ಅಂತೇಳಿ. ಕಾಳು 1 kg ಕಾಳು 900 ರೂಪಾಯಿ. ಒಂದು ಗಿಡಕ್ಕೆ 8 ರಿಂದ 9 kg ಕಾಳು ಸಿಗುತ್ತೆ. ಅಂದರೆ 5 ವರ್ಷ ಆದ ನಂತರ. ಈ ವರ್ಷ ಒಂದು 4 ತಿಂಗಳು ಆಯ್ತು ಹಾಕಿ. ಅದು 5 ವರ್ಷ ಅಂತೂ ಕಾಪಾಡಲೇಬೇಕು. 5 ವರ್ಷ ಆದ ನಂತರ ಗಿಡಕ್ಕೆ 8 ರಿಂದ 9 kg ಸಿಗುತ್ತೆ. ಅಂದರೆ 900 ರೂಪಾಯಿ 1 kg, 3 ರಿಂದ 4 ಸಾವಿರ ರೂಪಾಯಿ ಆದಾಯ ಆಗುತ್ತೆ ನಮ್ಗೆ, ಅಷ್ಟು ಸಾಕು. ಇದು ಕಾಳುಮೆಣಸು ಅಂತೇಳಿ, ಇದು ಕೂಡ ಅವರು ಜಿ ಕೆ ನಾಗರಾಜನ ಹೇಳಿದ್ರು. ಆಮೇಲೆ ಪಾರಂ ಟಿವಿ ವೆಂಕಟರಮಣ ಹೆಗಡೆ ಅಂತೇಳಿ ಅವರು ಕೊಟ್ಟಿರೋ ಗಿಡಗಳು ಇಲ್ಲಿಗೆ ಡೋರ್ ಡೆಲಿವರಿ. ಇದು 24 ರೂಪಾಯಿ ಒಂದು ಕಾಳುಮೆಣಸು, 14 ರೂಪಾಯಿ ಒಂದು ಕೊಕ್ಕ. ಇದು ಕೂಡ ಒಂದು ಗಿಡಕ್ಕೆ 3 ರಿಂದ 4 kg ಬರುತ್ತೆ ಅಂತ ಹೇಳ್ತಾರೆ. ನಾವು ಇನ್ನು ಈ ವರ್ಷ ಫಸ್ಟ್ ಟೈಮ್ ಗೊತ್ತಿಲ್ಲ, ಮಾಹಿತಿ ಇದು ಬೆಳೆ ಬಂದಮೇಲೆ ಗೊತ್ತಾಗೋದು. ಆದರೆ ಕೆಡಲೆ ಉಳಿಲ್ಲ ಅಂತೇಳಿ ಹಾಕಿಬಿಟ್ಟಿದ್ದೀವಿ. ಈಗ ಆದಷ್ಟು ಜವಾಬ್ದಾರಿನ ಬೆಳೆಸ್ತಾ ಇದ್ದೀವಿ. ಈಗ ಈ ಗಿಡಗಳು ಬೇರೆ ರೈತರಿಗೆ ಬೇಕು ಅನ್ನೋದಾದ್ರೆ ನಿಮಗೆ ಸಂಪರ್ಕ ಮಾಡಿದ್ರೆ ನೀವು ಅದನ್ನ ತರಿಸ್ಕೊಡುವಂತ ಖಂಡಿತ ತರಿಸ್ಕೊಡ್ತೀವಿ. ವಾಹಿನಿಯ ಟಾಸ್ ಬಾರ್ ಅಲ್ಲಿ ಇವರ ಒಂದು ನಂಬರ್ ಹಾಕಿರ್ತೀವಿ. ಯಾರಾದರೂ ಆಧುನಿಕ ಪದ್ಧತಿಯಲ್ಲಿ ಕೃಷಿ ಮಾಡಬೇಕು ಮತ್ತು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥವ್ರು ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ, ಮುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಡ್ತಾರೆ. ಅದೇ ರೀತಿ ಇವ್ರದ್ದು ಒಂದು ಆಸೆ ಏನಂದರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯುವಕರು ಬರಬೇಕು ಅನ್ನೋವಂಥದ್ದು. ಅದಕ್ಕೆಲ್ಲದಕ್ಕೂ ಪಣ ತೊಟ್ಟು ನಿಂತಿದ್ದಾರೆ. ಇವರನ್ನು ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿರೋವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ರೈತ ದೇಶದ ಬೆನ್ನೆಲುಬು ಅನ್ನೋದು ಇವರು ಸಾಬೀತು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೀಗ ಇರುವಂಥದ್ದು ಎಲೆಬಳ್ಳಿ ತೋಟ. ಸಂಡೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಕೃಷಿ ಪದ್ಧತಿಯಾಗಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ಈ ಬೆಳೆ ಸ್ವಲ್ಪ ಅಳಿವಿನಂಚಿಗೆ ಹೋಗ್ತಾ ಇದೆ. ಇದನ್ನು ಸಮಗ್ರವಾಗಿ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಇದರಲ್ಲಿ ಆದಾಯದ ಮೂಲ ಕೂಡ ಇದೆ. ಅವ್ರನ್ನೇ ಮಾತಾಡ್ಸೋಣ, ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿ ಕೊಡ್ರಿ. ಇದು ಎಲೆಬಳ್ಳಿ ಅಂತ ಹೇಳ್ಬಿಟ್ಟು ಕರೆ ಎಲೆ ಅಂತ ಹೇಳ್ತಾರೆ. ಎಲ್ಲ ಪೂಜೆ ಪುರಸ್ಕಾರಕ್ಕೆ ಇದೇ ಯೂಸ್ ಆಗೋಂಥದ್ದು. ಇದು ಹೆಚ್ಚಿನ ಮಟ್ಟಕ್ಕೆ ಪೂಜೆಗೆ ಹೋಗ್ತದೆ, ಮದುವೆ ಕಾರ್ಯಕ್ರಮಕ್ಕೆ ಹೋಗುತ್ತೆ, ಎಲ್ಲರಿಗೂ ಯೂಸ್ ಆಗೋಂಥದ್ದು. ಇದೇ ಕರೆ ಎಲೆ ಅಂತ ಹೆಸರು. ಇದಕ್ಕೆ ವಿಳ್ಳೆದೆಲೆ ಅಂತ ಹೇಳ್ತಾರೆ, ಕರೆ ಎಲೆ ಅಂತ ಹೇಳ್ತಾರೆ. ಇದು ಒಂದು ತಿಂಗಳಿಗೆ ನಮ್ಮದು ಅಲ್ಲೇ ಒಂದು ತೋಟ ಇದೆ, ಇದು ಒಂದು ತೋಟ ಇದೆ. 18 ರಿಂದ 22, 25 ಅಂದರೆ ಬೇಸಿಗೆಯಲ್ಲಿ ರೇಟ್ ಜಾಸ್ತಿ, ಮಳೆಗಾಲದ ರೇಟು ಕಡಿಮೆ. 18 ರಿಂದ 25 ಸಾವಿರವರೆಗೂ ಹೋಗುತ್ತೆ ತಿಂಗಳಿಗೆ. ನಾವು ಒಂದು NMDC ಜಿಂದಾಲು ಸಣ್ಣ ಎಂಪ್ಲಾಯ್ ಅಂಥದ್ದು ಸಂಬಳ ನಮಗೆ ಬರುತ್ತೆ. ನಮಗೆ ಜಿಂದಲ್ಲಿ ಹೋಗೋದು ಬೇಡ ಅಂತೇಳಿ ಇದನ್ನೇ ಅಲ್ಲಿ ಸಂಬಳ ಬರೋಂಥದ್ದು ಇಲ್ಲೇ ಬರುತ್ತೆ. ತಿಂಗಳ ಸಂಬಳ ಬರುತ್ತೆ. 25 ದಿನಕ್ಕೆ ಮಳೆಗಾಲದಲ್ಲಿ ಬರುತ್ತೆ. ಬೇಸಿಗೆಯಲ್ಲಿ ತಿಂಗಳಿಗೆ ಬೇಕು, ತಿಂಗಳ ಮೇಲೆ 5-6 ದಿನ ಬೇಕು, ತಿಂಗಳು ಬೇಕು. ಅದಕ್ಕಂತಲೇ ಇದನ್ನೆಲ್ಲ ನಾವು ಮನೆ ಖರ್ಚೆಲ್ಲ ಕ್ಲಿಯರಾಗಿ ಹೊಂದಿಸ್ತದೆ. ಇದು ಒಂದು NMDC ಎಂಪ್ಲಾಯ್, ಮಾಸ್ಟರ್ ಎಂಪ್ಲಾಯ್ ಇದ್ದಂಗೆ ಇದು ನನಗೆ ಎಂಪ್ಲಾಯ್ ಅನ್ಕೊಂಬಿಟ್ಟಿದ್ವಿ. ಇದು ನನಗೆ ಎಲ್ಲದೂ ನಿಭಾಯಿಸ್ತದೆ. ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಉತ್ತಮವಾಗಿರ್ತಕ್ಕಂಥ ಗಾಳಿ, ಆಮೇಲೆ ಮೇಲೆ ನುಗ್ಗಿಕಾಯಿ ಬಿಡ್ತದೆ. ನುಗ್ಗಿಕಾಯಿ ಮನೆಗೆ ಯೂಸ್ ಮಾಡ್ಕೊಂತ ಯಾರೋ ಬಂದವರಿಗೆ ಫ್ರೀಯಾಗೇ ಕೊಡ್ತಾ ಇದ್ದೀನಿ. ಪಲ್ಯ ಕೂಡ ಫ್ರೀಯಾಗೇ ಕೊಡ್ತಾ ಇದ್ದೀನಿ, ದುಡ್ಡಿಗೆ ಏನು ಮಾರಲ್ಲ. ಇದು ಎಲೆ ಬೆಳೆ ತೋಟ ಮಾತ್ರ ದುಡ್ಡಿಗೆ ಮಾರ್ತಾ ಇದ್ದೀನಿ. ಎಲ್ಲ ಉಳ್ಕೆದೆಲ್ಲ ನಾನು ಬಂದರ ಸ್ನೇಹಿತರಿಗೂ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೀನಿ. ಒಟ್ಟಾರೆ ಮಾಸಿಕ ಆದಾಯ ಎಷ್ಟು ನಿಮ್ಮದು ಅಂತ? ಯಾಕಂದರೆ ಈಗ ರೈತರಿಗೆ ಈ ಒಂದು ವಿಚಾರ ಇರುತ್ತೆ, 3 ತಿಂಗಳು 4 ತಿಂಗಳು ಮೆಕ್ಕೆಜೋಳ ಬೆಳೆದ್ವಿ, 3 ತಿಂಗಳು ಈರುಳ್ಳಿ ಬೆಳೆದ್ವಿ, 50,000 ಲಾಸು, 20,000 ಲಾಸ್, ಈ ಥರ ಬರ್ತಾ ಇದ್ದಾವೆ. ಆದರೆ ನೀವು ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ಕೃಷಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಸಕ್ಸಸ್ ಆಗಿದ್ದೀರಾ. ಹೌದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈ ಒಂದು ಆದಾಯದ ಒಂದು ಮಂತ್ಲಿ ನಿಮಗೆ ಇನ್ಕಮ್ ಎಷ್ಟಿದೆ ಈ ಒಂದು ತೋಟದಿಂದ? ಸರ್, ಮಂತ್ಲಿ ಇನ್ಕಮ್ ಎಲೆ ಬೆಳೆದ ಮಾತ್ರ 20-25 ಸಾವಿರ ಇದೆ. ಟೋಟಲಿ ಖರ್ಚು, ವರ್ಷಕ್ಕೆ ಆದಾಯ ಖರ್ಚು ನಂದು 45,000 ರೂಪಾಯಿ ಲಾಭ ಇದೆ. ಎಲ್ಲ ಖರ್ಚು 50-55 ಲಕ್ಷ ಬರುತ್ತೆ ಒಂದು ವರ್ಷಕ್ಕೆ. 45 ಲಕ್ಷದವರೆಗೂ ನೀವು ಲಾಭದಲ್ಲಿದ್ದೀನಿ. ಅಂದರೆ ಮನೆ ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು ಒಂದು 7 ಲಕ್ಷ ರೂಪಾಯಿ ಲೇಬರ್ಗೆ ಹೋಗುತ್ತೆ ಕಾಸ್ಟ್. ಗೊಬ್ಬರ ಭಾಳ ತೊಗೊತಿದ್ದೀನಿ. ಗೊಬ್ಬರ ಏರಿನಿಲ್ಲ, ಭಾಳ ಏರಿನಿ. ನಾನು ವರ್ಷದಲ್ಲಿ ದಂದು ಗೊಬ್ಬರನೇ ಯೂಸ್ ಮಾಡ್ತಾಯಿದ್ದೀನಿ. 3,000 ರೂಪಾಯಿ 3 ವರ್ಷಕ್ಕೆ ಒಂದು ಟ್ಯಾಕ್ಟ್ರು,
ಗೊಬ್ಬರ ಹಾಕಕ್ಕೆ 1,000 ರೂಪಾಯಿ ಬಾಡಿಗೆ, ತುಂಬಕ್ಕೆ 350 ರೂಪಾಯಿ, ಅದೆಲ್ಲ ಟೋಟಲ್ ಸೇರಿದ್ರೆ 4,500 ಬರುತ್ತೆ. ಒಂದು ಟ್ಯಾಕ್ಟ್ರ್ 30 ಟ್ಯಾಕ್ಟ್ರ್ ಗೊಬ್ಬರ ತಗೊಂತದೇನೆ, ಅದರಿಂದ 1 ಲಕ್ಷ ರೂಪಾಯಿ ಬಿಡುತ್ತೆ. ಅದಲ್ಲ ಮತ್ತೆ ಒಳಗೆ ಗೊಬ್ಬರ ಚೆಲ್ಲಾಕ ಒಂದು 25-30 ಸಾವಿರ ಆಗುತ್ತೆ. ಒಟ್ಟು ಟೋಟಲ್ ಗೊಬ್ಬರನೇ 2 ಲಕ್ಷ ಸಗಣಿ ಗೊಬ್ಬರ ತಗೊಂತದೆ. 2 ಲಕ್ಷ ರೂಪಾಯಿ ಸಗಣಿ ಗೊಬ್ಬರ ಮತ್ತು ಲೇಬರ್ದು ಎಲ್ಲ ಖರ್ಚು ತೆಗೆದುಬಿಟ್ಟು ನಿಮಗೆ ಒಂದು 40-45 ಸಾವಿರ ರೂಪಾಯಿ ಉಳಿದು ಸಾಕು. NMDC ಎಂಪ್ಲಾಯ್ ಜಿಂದಾಲೆ NMDC ಎಂಪ್ಲಾಯ್ 1 ಲಕ್ಷ ರೂಪಾಯಿ ಸಂಬಳ ಐತೆ. ಹೌದಾ? ಆ ಸಂಬಳಕ್ಕಂತೂ ಸ್ವಲ್ಪ 50 ಸಾವಿರ 20 ಸಾವಿರ ಜಾಸ್ತಿನೇ ತೊಗೊಂತಾರೆ. ಹೌದು, ಇನ್ನೊಬ್ರು ಹಂಗಿಲ್ಲ. ನಾನು ಯಾವ ಬೇಕಾದ್ರೂ ಹೋಗ್ತೀನಿ, ಯಾವ ಬೇಕಾದ್ರೂ ಬರ್ತೀನಿ. ಹೌದು, ಎಷ್ಟ ಬಂದಾಗ ಇರುತ್ತೆ, ಎಷ್ಟ ಬಂದಾಗ ಹೋಗ್ತೀನಿ. ಅಲ್ಲಿ ಡ್ಯೂಟಿ ಮಾಡಬೇಕು, ಬಸ್ ಕಾಯಬೇಕು, ಅದೆಲ್ಲ ಸಮಸ್ಯೆ ಅಲ್ಲ. ಅದಕ್ಕಿಂತ ಮುಂಚೆನೇ ಇದೆಲ್ಲ ಯೋಚನೆ ಮಾಡಿ ಹಿಂಗೆಲ್ಲ ಮಾಡ್ಬಿಟ್ಟು ನನ್ನ ಮಗನ ಕೂಡ ನಾನು ಜಿಲ್ಲೆಯಲ್ಲಿ NMDC ಕಳಿಸಿಲ್ಲ. ನನ್ನ ಮಗ ನನ್ನ ಜೊತೆಗೆ ಇರಲ್ಲ ಅಂತೇಳಿ ಅವ್ನು ಕೂಡ ಇದೇ ಕೆಲಸ ಮಾಡಕ್ಕೆ. ನನ್ನ ಮೊಮ್ಮಗನು ಕೂಡ ಅನಿವಾರ್ಯ ದೇವ್ರ ಕೆಲಸ ಕೊಡೋದು ಇದನ್ನೇ ಅವನಿಗೆ ಕೂಡ ಅಳವಡಿಸ್ತಾರೆ. ಮೊದಲು ಹಿರಿಕರೆಲ್ಲ ಮಾಡ್ತಾಯಿದ್ರು, ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾಯಿದ್ರು. ಅವರು ಅದರ ಜೊತೆಗೆ ನೀವು ಕೃಷಿ ಪದ್ಧತಿಯನ್ನು ಕೂಡ ಅವರಿಗೆ ಕಲಿಸ್ಕೊಡ್ತಾ ಮುಂದಿನ ಪೀಳಿಗೆ ಎಲ್ಲರೂ ಯಾರ ಹತ್ರನೂ ಹೋಗಲ್ಲ ಅನ್ನೋದಾದರೆ ನೀವು ಜೋಪಾನ ಮಾಡಿರ್ತಕ್ಕಂಥ ಈ ಕೃಷಿ ಪದ್ಧತಿಯನ್ನು ಅಳವಡಿಸ್ತಾ ಇದ್ದಾರೆ ಅಂತೇಳಿ ಗುಂಪು ಬಾಳೆ ಅಂತೇಳಿ ಈಗ ಅಳವಡಿಸ್ತಾ ಇದ್ದಾರೆ. ನಮ್ಮ ಸಿರಿಗೇರಿ ಗುರುಗಳು ಪಂಡಿತರಾದ್ರು ಅಲ್ಲಿ ಒಬ್ರು ಹಾಕಿದ್ದಾರೆ. ಅಲ್ಲಿ ಸಿರಿಗೇರಿ ಹೋದಲ್ಲಿ ನೋಡ್ಕೊಂಬಂದು ಹಾಕಿದ್ದಾನು. ಗುಂಪು ಬಾಳೆ ಅಂತೇಳಿ ಏನು ಅದು ಗುನ್ನಿಗೆ ಏನು ಕಟ್ ಮಾಡಂಗಿಲ್ಲ. ಅದೆರಡುಗಡೆ ದೊಡ್ಡದಾಗ್ತದೆ, ಸಣ್ಣ ಬರ್ತಾರೆ, ಅಥವಾ ಆಳಾದ ಮರಗಳು ಕಡ್ದು ಮರ ಹೋಗ್ತಾನೆ ಇರ್ತಾವೆ. ಇದು 40 ರೂಪಾಯಿ ಕೆಜಿ ಕೊಡಕೈತಿ ಸರ್. ಇದು ಏಲಕ್ಕಿ ಗುಂಪು ಬಾಳೆ ಅಂತೇಳಿ ಏಲಕ್ಕಿ ಬಾಳೆ. ಇದು ಒಂದು ಗೊನೆ 15ರಿಂದ 12 ಕೆಜಿ ಬರುತ್ತೆ. ಅಂದರೆ 40 ರೂಪಾಯಿ ಕೆಜಿ ಅಂದರೆ ನಕ್ಕಲ್ಲ 16, 160, 350, 360 ರೂಪಾಯಿ ಆಗುತ್ತೆ. ಇದು ಏಲಕ್ಕಿ ಬಾಳೆ ಹಾಕೋದೇ ಚೆನ್ನಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇದು ಬಟರ್ ಪ್ರೂಫ್ ಅಂತೇಳಿ ಹೃದಯ, ಹಾರ್ಟ್ ಇದು ಆದರೆ ತಿಂದರೆ ಭಾಳ ಒಳ್ಳೇದು ಅಂತ ಹೇಳ್ತಾರೆ. ಇದು 500 ರೂಪಾಯಿ ಒಂದು ಗಿಡ. ಮಲೇಷಿಯಿಂದ ಯಾರು ನನ್ನ ಫ್ರೆಂಡ್ಸ್ ಒಬ್ಬರು ತಂದರು ಹಾವೇರಿಯಾಗ. ಅಲ್ಲಿಂದ ನಾನು ತೊಗೊಂಬಂದಿದ್ದೆ. ಒಂದು ಗಿಡ 500 ರೂಪಾಯಿ, ಒಂದು ಹಣ್ಣು 20-25 ರೂಪಾಯಿ ಒಂದು ಹಣ್ಣು ಹೋಗುತ್ತೆ. ಅಂದರೆ ಇದಾಗಲೇ ಮಾರ್ಕೆಟಿಗೆ ಕೊಟ್ಟಿದ್ದೀರಾ? ಇದೇ ಫಸ್ಟ್ ಟೈಮ್ ಈ ಕಾಯಿ ಕಟ್ಟಿದೆ. ಈ ಕಾಯಿ ಕಟ್ಟಿದ್ದೆ ಅದು ಒಂದು 5-6 ಪುತ್ತ ಬಂದವ. ಮತ್ತು ಈ ಮುಖಾಂತರ ಸಾಮಾಜಿಕ ಜವಾಬ್ದಾರಿನೂ ಕೂಡ ಇವರು ಮೆರಿತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರು ಗಿಡಮೂಲಿಕೆ ಇರ್ತಕ್ಕಂಥ ಬೆಳೆಗಳನ್ನು ಬೆಳೆದು ಸಮಾಜಕ್ಕೆ ಈ ಮುಖಾಂತರ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದನ್ನು ನಾನು ನಮ್ಮ ಮನದಾಳದ ಮಾತಾಗಿತ್ತು. ಯುವಕರು ಕೃಷಿಯತ್ತ ಬರಬೇಕು. ಇಲ್ಲಿರ್ತಕ್ಕಂಥ ಒಂದು ಏನು ಸಮೃದ್ಧಿ ಜೀವನವನ್ನು ಮಾಡೋದಕ್ಕೆ ಕೃಷಿ ಒಂದು ಬೆನ್ನೆಲುಬಾಗಿರುತ್ತೆ ಅಂತ ಹೇಳ್ತಾ, ಈರುಳ್ಳಿ ಬಗ್ಗೆ ಮಾತಾಡ್ತಾ ಅವ್ರು ಹೇಳಿದರು, ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ಒಂದು ಕೃಷಿ ಮಾರುಕಟ್ಟೆ ಇಲ್ಲ. ಹೊರ ದೇಶಗಳಿಂದ ಅಥವಾ ಹೊರ ಪ್ರದೇಶಗಳಿಂದ ಬರ್ತಕ್ಕಂಥ ಏನು ಖರೀದಿದಾರರಿಗೆ ಇಲ್ಲಿ ಕೆಲವು ಜನ ಈರುಳ್ಳಿ ವ್ಯಾಪಾರಸ್ಥರು ಅವರಿಗೆ ಇಲ್ಲಿ ಬರೋದಕ್ಕೆ ಅವಕಾಶ ಕೊಡದೆ ಇಲ್ಲಿನ ರೈತರನ್ನು ಪೂರ್ಣ ಪ್ರಮಾಣದಲ್ಲಿ ಕಣ್ಣೀರಲ್ಲಿ ದೂಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೆಲ್ಲದಕ್ಕೂ ಕೂಡ ಇಲ್ಲಿನ ಸ್ಥಳೀಯ ಆಡಳಿತ ಶೀಘ್ರವಾಗಿ ಕ್ರಮ ಕೈಗೊಳ್ಳೋದ್ರ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಈರುಳ್ಳಿ ಬೆಳೆಯೋದಕ್ಕೋಸ್ಕರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈರುಳ್ಳಿ ಬೆಳೆಯೋದಷ್ಟೇ ಅಲ್ಲ, ಈರುಳ್ಳಿ ಮಾರ್ಕೆಟ್ಗೂ ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೆರಹಳ್ಳಿ ಬಸವರಾಜ್ ಅವರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ S18 ನ್ಯೂಸ್. ಇದು ಸತ್ಯದ ಪರ ಧ್ವನಿ.